ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ವೀರೇಂದ್ರ ಹೆಗಡೆ ಅವರ ಬಗ್ಗೆ ಸೌಜನ್ಯ ಕೊಲೆ ಕೇಸ್ನಲ್ಲಿ ಧರ್ಮಸ್ಥಳಕ್ಕೆ, ಶ್ರೀ ಮಂಜುನಾಥ ಸ್ವಾಮಿಗೆ ಮತ್ತೆ ಧರ್ಮಾಧಿಕಾರಿಗಳ ಪೀಠಕ್ಕೆ ಅಪಚಾರ, ಅಪಕೀರ್ತಿ ತರಲಿಕ್ಕೆ ನಡೀತಾ ಇರತಕ್ಕಂಥ ಪ್ರಯತ್ನಕ್ಕೆ ಜನಸಾಮಾನ್ಯರ ಒಂದು ಭಾವನೆಗೆ, ಧರ್ಮಸ್ಥಳದ ಬಗ್ಗೆ ಇರತಕ್ಕಂಥ ಭಕ್ತಿಗೆ ಚ್ಯುತಿ ಬರಬಾರದು. ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಬಗ್ಗೆ, ಸತ್ಯಾಸತ್ಯತೆಯ ಬಗ್ಗೆ ಏನು ಜನ ಬಹಳ ಭಕ್ತಿಯಿಂದ ನಂಬಿದ್ದಾರೆ, ಆ ಭಕ್ತಿ ಉಳ್ಕೋಬೇಕು. ಧರ್ಮಸ್ಥಳದ ಬಗ್ಗೆ ಮತ್ತು ಧರ್ಮಾಧಿಕಾರಿಗಳ ಬಗ್ಗೆ ಏನು ಅಪಚಾರ, ಅಪಕೀರ್ತಿ ತರತಕ್ಕಂಥ ಕೆಲಸ ಒಂದು ಹುನ್ನಾರ ನಡೀತಾ ಇದೆ, ಅದನ್ನು ವಿರೋಧಿಸಿ ಧರ್ಮಸ್ಥಳದ ಪರವಾಗಿ ಶ್ರೀ ಮಂಜುನಾಥ ಸ್ವಾಮಿಯ ಒಂದು ಭಕ್ತಿಗೆ ನಮ್ಮ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಜನತೆಯ ಸೇವಕನಾಗಿ ಮತ್ತು ಶಾಸಕನಾಗಿ ಧರ್ಮಸ್ಥಳದ ಪರವಾಗಿ ನಮ್ಮ ಅಧಿವೇಶನ ಮುಗಿದ ನಂತರ ಶನಿವಾರ ಕಾರುಗಳಲ್ಲಿ ಸುಮಾರು 150ಕ್ಕೂ ಹೆಚ್ಚು ಕಾರುಗಳಲ್ಲಿ ನಾವು ನಮ್ಮ ಪಕ್ಷದ ಮುಖಂಡರುಗಳು ಧರ್ಮಸ್ಥಳದಕ್ಕೆ ಒಂದು ಯಾತ್ರೆಯನ್ನು ಕೈಗೊಂಡು ಧರ್ಮಾಧಿಕಾರಿಗಳಿಗೆ ಮತ್ತು ಧರ್ಮಸ್ಥಳದ ಎಲ್ಲ ಆಡಳಿತ ವರ್ಗದ ಪರವಾಗಿ ನಾವು ಇದ್ದೇವೆ. ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಸಮಸ್ತ ಜನತೆ ಧರ್ಮಸ್ಥಳದ ಭಕ್ತಿಯ, ಧರ್ಮಸ್ಥಳದ ಸತ್ಯದ ಪರವಾಗಿ, ನೀವು ಮಾಡತಕ್ಕಂಥ ಸಮಾಜಮುಖಿ ಕಾರ್ಯಗಳ ಪರವಾಗಿ ನಾವಿದ್ದೇವೆ. ನೀವು ಈ ಅಪಪ್ರಚಾರಕ್ಕೆ ಎದೆಗುಂದಬಾರದು ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ನಾವು ಇಲ್ಲಿ ಕಾರುಗಳ ಮುಖಾಂತರ ತಡೆಬೇಕು ಅಂತ ನಾವು ನಮ್ಮ ಪಕ್ಷದ ಮುಖಂಡರು ತೀರ್ಮಾನ ಮಾಡಿದ್ದೇವೆ. ಇವತ್ತಿಂದ ಕಾರುಗಳ ನೋಂದಣಿಯನ್ನು ನಾವು ಪ್ರಾರಂಭ ಮಾಡ್ತೇವೆ. ನಮ್ಮ ಪಕ್ಷದ ಮುಖಂಡರು ಆ ನೋಂದಣಿಯನ್ನು ಪ್ರಾರಂಭ ಮಾಡಿ ಎಲ್ಲ ಮುಖಂಡರುಗಳನ್ನು ಮತ್ತು ಸಾರ್ವಜನಿಕರನ್ನು ಈ ಒಂದು ಧರ್ಮಸ್ಥಳದ ಯಾತ್ರೆಗೆ ಬೆಂಬಲ ಕೋರಿ ತಾವು ಕಾರನ್ನು ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಹೇಳಿ ವಿನಂತಿಸ್ತೇನೆ. ಮತ್ತು ಸೌಜನ್ಯ ಹತ್ಯೆ ಏನಾಗಿದೆ ಅದಕ್ಕೆ ನ್ಯಾಯ ಸಿಗಬೇಕು. ಆ ನ್ಯಾಯ ಸಿಕ್ಕಿ ಅವ್ರು ಯಾರು ಕೊಲೆಗಡುಕರಿದ್ದಾರೆ ಅವ್ರನ್ನ ಗಲ್ಲಿಗಾಕ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಆದರೆ ಆ ಸೌಜನ್ಯ ಹತ್ಯೆಯನ್ನು ಬಳಸಿಕೊಂಡು ಧರ್ಮಸ್ಥಳಕ್ಕೆ ಮತ್ತು ಮಂಜುನಾಥ ಸ್ವಾಮಿಗೆ ಅಪಪ್ರಚಾರವನ್ನು, ಆ ಸ್ವಾಮಿಯ ಕೀರ್ತಿಗೆ, ಅವರ ಭಕ್ತಿಗೆ ಚ್ಯುತಿ ತರತಕ್ಕಂಥ ಕೆಲಸವನ್ನು ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಜನತೆ ಖಂಡಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಅದನ್ನು ತಾವು ಮಾಧ್ಯಮದ ಸ್ನೇಹಿತರು ಇವತ್ತಿಂದ ಪ್ರಚಾರ ಮಾಡಬೇಕು ಅಂತ ಹೇಳಿ, ತಮ್ಮ ಮುಖಾಂತರ ಬಿತ್ತರಿಸಬೇಕು ಅಂತ ಹೇಳಿ ನಾನು ವಿನಂತಿಸ್ತೀನಿ.